ನೂಡಲ್ಸ್ ಇಷ್ಟಪಡೋರು ಒಮ್ಮೆ ಈ ಥರ ಸ್ಪೆಷಲ್ ನೂಡಲ್ಸನ್ನು ಟ್ರೈ ಮಾಡಿ. ಯಾಕಂತಂದರೆ ಇದು ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ, ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ನೂಡಲ್ಸ್ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಯೂಶ್ವಲ್ ಆಗಿ ನೂಡಲ್ಸ್ ಮಾಡೋದು ಎಲ್ರಿಗೂ ಗೊತ್ತು, ಯಾಕಂತಂದರೆ ತುಂಬಾ ಸುಲಭ ಮಾಡೋದು. ಬಟ್ ನನ್ನ ಇವತ್ತಿನ ವಿಡಿಯೋದಲ್ಲಿ ಮಸಾಲ ಎಲ್ಲ ಹಾಕಿ ಸ್ಪೆಷಲ್ ಆಗಿ ಮಾಡುವಂಥ ನೂಡಲ್ಸ್ ರೆಸಿಪಿನ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಇಲ್ಲಿ ತನಕ ಈ ರೆಸಿಪಿ ಟ್ರೈ ಮಾಡಿಲ್ಲದಿದ್ದರೆ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ, ಮಕ್ಕಳು ಕೂಡ ಸಖತ್ ಇಷ್ಟಪಡ್ತಾರೆ. ಒಂದ್ಸರಿ ರೆಸಿಪಿ ನೋಡಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರೆಯಬೇಡಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿ. ಈ ಸ್ಪೆಷಲ್ ನೂಡಲ್ಸ್ ಮಾಡಲಿಕ್ಕೆ ನಾನು ಅಂಗಡಿಯಲ್ಲಿ ಸಿಗುತ್ತಲ್ವ ನಾರ್ಮಲ್ ಆಗಿರುವಂಥ ನೂಡಲ್ಸ್, ಅದೇ ನೂಡಲ್ಸನ್ನು ತಗೊಂಡಿದ್ದೇನೆ. ಇನ್ಸ್ಟೆಂಟ್ ನೂಡಲ್ಸ್ ಅಂತ ಬರುತ್ತಲ್ವ, ಸೇಮ್ ಅದೇ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದನ್ನ ಬಿಸಿ ಮಾಡ್ಕೊಳ್ಳಿ. ಪ್ಯಾನ್ ಸ್ವಲ್ಪ ಬಿಸಿ ಆದ ನಂತರ ಒಂದು 3-4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಯಾವುದು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಕೋಕೋನಟ್ ಆಯಿಲನ್ನು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ತುಂಬ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇದು ಒಂಚೂರು ಸಾಫ್ಟ್ ಆಗಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಇವಾಗ ಇದಕ್ಕೆ ಹಸಿ ಬಟಾಣಿನ ಹಾಕ್ಕೊಳ್ಳಿ. ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೇನೆ. ನೀವು ಮ್ಯಾಗಿ ಎಷ್ಟು ಕ್ವಾಂಟಿಟಿ ಇರುತ್ತೆ ನೋಡ್ಕೊಂಡು ಹಾಕೋಬೋದು. ಹಸಿ ಬಟಾಣಿ ಕೂಡ ಅಷ್ಟೇ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ನೀವು ಹಸಿ ಬಟಾಣಿ ಹಾಕ್ಕೊಂಡಾದ ನಂತರ ಒಂದು ಸ್ವಲ್ಪ ಕರಿ ಲೀವ್ಸ ಮತ್ತು ಒಂದು ಹಸಿ ಮೆಣಸಿನ್ಕಾಯಿಯನ್ನು ಕಟ್ ಮಾಡ್ಕೊಂಡು ಹಾಕೋಬೋದು. ಇದನ್ನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಸಿ ಬಟಾಣಿ ಬೇಯಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಬಟಾಣಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬೆಂದ ನಂತರ ಇವಾಗ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮೀಡಿಯಮ್ ಸೈಜ್ ಇಟ್ಟಿದ್ದು ಟೊಮೆಟೊ ಸಾಫ್ಟ್ ಆಗಬೇಕಂದ್ರೆ ಮೆತ್ತಗಾಗಬೇಕು. ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡಿ, ಜಾಸ್ತಿ ಉರಿ ಇಡಬೇಡಿ ಯಾವುದೇ ಕಾರಣಕ್ಕೆ. ಯಾಕಂತಂದರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ತಳ ಹಿಡಿದ್ರೆ ಚೆನ್ನಾಗಿ ಬರಲ್ಲ. ಆದ್ದರಿಂದ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕು. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ, ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಉಪ್ಪು ಆಮೇಲೆ ಮ್ಯಾಗಿಗೆ ಜಾಸ್ತಿ ಉಪ್ಪು ಆದರೆ ಚೆನ್ನಾಗಿರಲ್ಲ. ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಉರಿನ ಕಮ್ಮಿ ಇಟ್ಕೊಂಡು ನಾವಿದನ್ನ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಬೇಕು. ಮಸಾಲೆ ಹಾಕಿದ ನಂತರ ಯಾವುದೇ ಕಾರಣಕ್ಕೆ ಉರಿಯನ್ನು ಜಾಸ್ತಿ ಇಡಬೇಡಿ. ಇವಾಗ ಈ ಮ್ಯಾಗಿ ಪ್ಯಾಕೆಟಲ್ಲಿ ಟೇಸ್ಟಿಂಗ್ ಪೌಡರ್ ಅಂತ ಬರುತ್ತೆ, ಅದನ್ನ ಹಾಕೋಬೋದು. ನಾನು ಒಂದು ಪ್ಯಾಕೆಟ್ ಮ್ಯಾಗಿಯನ್ನು ತಗೊಂಡಿದ್ದೇನೆ, ಅದರಲ್ಲಿ 2 ಭಾಗ ಇರುತ್ತೆ. ಆದ್ದರಿಂದ 2 ಪ್ಯಾಕೆಟ್ ನನಗೆ ಈ ಥರ ಟೇಸ್ಟಿಂಗ್ ಪೌಡರ್ ಸಿಕ್ಕಿದೆ. ಅದೆರಡನ್ನು ಕೂಡ ನಾನು ಹಾಕೊತಾ ಇದ್ದೀನಿ. ನೀವು ಪ್ಯಾಕೆಟಲ್ಲಿ ಎಷ್ಟಿದೆ ಟೇಸ್ಟಿಂಗ್ ಪೌಡರ್ ಅದೆಲ್ಲದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿನ ಕಮ್ಮಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಒಂಚೂರು ಫ್ರೈ ಆದ ನಂತರ, ತುಂಬ ಏನೂ ಬೇಡ, ಒಂಚೂರು ಫ್ರೈ ಆದ ನಂತರ ಇವಾಗ ನೀರನ್ನು ಹಾಕೋಬೇಕು. ನಿಮಗೆ ಮ್ಯಾಗಿ ಪ್ಯಾಕೆಟಲ್ಲಿ ನೀರು ಎಷ್ಟು ಅಂತ ಮೆನ್ಷನ್ ಮಾಡಿರ್ತಾರೆ. ನಾನು 2 ಕಪ್, ಟೀ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೀನಿ. ಒಂದು ಪ್ಯಾಕೆಟಿಗೆ 1.5-2 ಕಪ್ ಅಂತ ಮೆನ್ಷನ್ ಮಾಡಿರ್ತಾರೆ. ನಾನು 2 ಕಪ್ ಹಾಕ್ಕೊಂಡಿದ್ದೇನೆ. ನೀರನ್ನು ಮುಚ್ಚಿಟ್ಬಿಟ್ಟು ಕುದೀಲಿಕ್ಕೆ ಒಂದು ಸರಿ ಬಿಡಬೇಕು. ನೀರು ಕುದಿದಾದ ನಂತರ ಈ ಥರ ಕುದಿದಾದ ನಂತರ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಇವಾಗ ಇದಕ್ಕೆ ನಾವು ಮ್ಯಾಗಿನ ಹಾಕೋಬೋದು. ನೀವು ಬೇಕಾದರೆ ಇದನ್ನ 2 ಭಾಗ ಮಾಡ್ಕೊಂಡು ಬೇಕಾದರೂ ಹಾಕೋಬೋದು, ಇಲ್ಲ ಈ ಥರ ಇಡಿನೇ ಹಾಕೋಬೋದು. ಬಟ್ ಎನಿವೇ ನೀವು ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಬಿಸಿಗೆ ಅದು ಬಿಟ್ಕೊಳ್ಳುತ್ತೆ ಅದರ ಎಸಳೆಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಿಡಿ ಬಿಡಿಯಾಗಿ ಎಸಳೆಲ್ಲ, ಅಂದರೆ ಇದು ಎಸಳೆಸಲಾಗಬೇಕು. ನೀವು ಮ್ಯಾಗಿ ಹಾಕಿದ ನಂತರ ಯಾವುದೇ ಕಾರಣಕ್ಕೆ ಮುಚ್ಚಿಟ್ಟು ಬೇಯಿಸಲಿಕ್ಕೆ ಇಲ್ಲ, ಓಪನ್ ಮಾಡಿನೇ ಸ್ಟವ್ ಅಂದರೆ ಪ್ಯಾನನ್ನು ಓಪನ್ ಕಂಡೀಷನಲ್ಲಿ ಇಟ್ಕೊಂಡೇ ನಾವು ಇದನ್ನ ಮಿಕ್ಸ್ ಮಾಡ್ತಾ ಬೇಯಿಸಬೇಕು. ನಡುವೆ ಮಿಕ್ಸ್ ಮಾಡ್ಕೊತಾ ಇರಿ, ಯಾಕಂತಂದರೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಜಸ್ಟ್ ಬರೀ 2 ನಿಮಿಷದಲ್ಲಿ ಸೂಪರ್ ಆಗಿರುವಂತಹ ಮ್ಯಾಗಿ ಬೇಯುತ್ತೆ. ಮ್ಯಾಗಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ, 2 ನಿಮಿಷದಲ್ಲಿ ಬೇಯುತ್ತೆ. ನೋಡಿ, ಮ್ಯಾಗಿ ರೆಡಿಯಾಗಿದೆ. ಇಷ್ಟೇ.
ಎಷ್ಟು ಸುಲಭವಾಗಿ ಎಷ್ಟು ಸಿಂಪಲಾಗಿ ಈ ಮ್ಯಾಗಿನ ಮಾಡ್ಕೊಂಡ್ವಲ್ವ, ಸಖತ್ ರುಚಿಯಾಗಿರುತ್ತೆ. ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿಲ್ಲದಿದ್ದರೆ ಟ್ರೈ ಮಾಡಿ. ಮಕ್ಕಳಿಗಂತೂ ಈ ಥರ ಒಂಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಒಮ್ಮೆ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಎಲ್ರಿಗೂ.